ಕುದುರೆ ಮುಖ ಹೆಂಗ್ ಕಾಣತೈತಿ ಗೊತ್ತ ಈಗ ನೋಡಿ ಎಲ್ಲಾ ಕಡೆ ಫಾಗಿ ಫಾಗಿ ಫಾಗಿ. ಅಣ್ಣ ಲಾಗ್ ಮಾಡೋಕ್ಕಿಂತ ಮೊದಲು ನಾವು ಲಾಗ್ ಮಾಡಕ್ ಆದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಬ್ರೋ. ನೆವರ್ ಬ್ರೋ. ಕುದುರೆ ಮುಖ ದಿಸ್ ಇಸ್ ದ ಪ್ರೊಫೆಷನಲ್ ಬ್ರೋ, ಪ್ರೊಫೆಷನಲ್. ನಡಿ ಬಾ ಚಂದ ಕಾಣದಿಲ್ಲ ಏ ಸೆಕ್ಸಿ ಬಾ ನೀನು ನಡಿ ಬಾ. ಈಗ ಒಂಚೂರು ಹೊಟ್ಟೆಗೆ ಹಿಟ್ಟನ್ನ ಹಾಕೊಳ್ಳೋನು ಆಮೇಲೆ ಹೋಗೋನು, ಯಾಕಂದ್ರೆ ಹಸು ಭಾಳ ಆಗ್ಯಾವ. ಕಾವು 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 ಕರಿಯಾತಾವ ಹೊಟ್ಟೆ. ಏನಂತೀರಿ ಭಯ? ಪೂರಿ ತಿನ್ನಕತ್ತಿ ಪೂರಿ ಪೂರಿ ಅದು ಭಾಜಿ ಜೊತೆ ಆಲ್ಮೋಸ್ಟ್ ಈ ಸೈಡ್ ಭಾಜಿ ಜಾಸ್ತಿ ಕೊಡುದಿಲ್ಲ ಇಲ್ಲೂ. ಪೂರಿ ಭಾಜಿ ಅಂದ್ರ ಪೂರಿ ಭಾಜಿ ಆರ್ಡರ್ ಬ್ರೋ. ಪೂರಿ ಭಾಜಿ ಬೇಕು ಹರಿಯಾಗಿ ಅಂತ ಕೊಡ್ಲೆ. ಬಟ್ ಪೂರಿ ಭಾಜಿ ತಿನ್ಬೇಡ್ರಿ, ಬಿಕಾಸ್ ಕ್ಯಾಲರಿ ಇದು ಆಯಿಲಿ ಇರ್ತದ. ಅವ್ರು ಜಿಮ್ ಮಾಡ್ತಾರಿ ಹೇಳಾರ ಹರಿತಿತ್ತು ಬ್ರೋ, ಬಟ್ ಕಮ್ಮಿ ಆಗೈತಿ. ಹೊಸದೈತೆ ಅದಕ್ಕೆ ಗೈಸ್. ಬಿಸಿ ಬಿಸಿ ಪೂರಿ ಬಟ್ ಟೇಸ್ಟ್ ಮಾಡ್ಕೊಂತ ಹೆಂಗೈತಿ ನೋಡಿ. ಮೊದ್ಲ ಭಾಜಿ ಅಣ್ಣ ಸಾಂಬಾರ್ ಇಲ್ವಾ? ಹೊಟ್ಟೆಗೆ ಫಸ್ಟ್ ಕ್ಲಾಸ್ ನಾಷ್ಟಾನು ಬಿತ್ತು, ಅಂಬಾರಿಗೂ ಸ್ವಲ್ಪ ರೆಸ್ಟ್ ಸಿಕ್ತು. ಈಗ ಪಯಣ ಮುಂದೆ ಹೋಗುವ. ಚಲೋ ಗೈಸ್, ವೆಲ್ಕಮ್ ಟು ಕುದುರೆ ಮುಖ. ಲೆಟ್ಸ್ ಗೋ. ಕುದುರೆ ಮುಖ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಚೆಕ್ ಪೋಸ್ಟ್ದಾಗ ಇದನ್ನು ಪಾಸ್ ತೊಗೊಂಡು ಆಮೇಲೆ ಹೋಗ್ಬೇಕು. 1.5 ತಾಸು ಅಷ್ಟ ಟೈಮ್ ಇರ್ತೈತೆ ಅಂತ. ಘಾಟ್ ಕ್ರಾಸ್ ಅದ. ಲೇಟ್ ಆದ್ರೆ 500 ರೂಪಾಯಿ ಫೈನ್ ಅಂತ. ಲೇಟ್ ಆದ್ರೆ 500 ರೂಪಾಯಿ ಫೈನ್ ಹಾಕ್ತಾರಂತ. ಫೈನ್ ಕುದುರೆ ಮುಖ ಸ್ವರ್ಗದ ಬಾಗಿಲು. ಬರ್ರಿ ಬರ್ರಿ ಬರ್ರಿ. ಈ ಫಾಗಿ ವಾತಾವರಣದಾಗ ನಮ್ ಡಾರ್ಲಿಂಗ್ ನೋಡಲ್ಲ ಹೆಂಗ್ ನಿಂತಾರ. ವಾಟರ್ ಫಾಲ್ಸ್ ಇನ್ನ 3 ಕಿಲೋಮೀಟರ್ ದೂರ ಐತಂತ. ಮಜಾ ಐತಿ. ಹೆಂಗೋ ಇತ್ತು ಅದ. ಓಕೆ ಕರೆಕ್ಟ್. ನಾ ಅದಂತೇನೆ ಬ್ರೋ, ನಾನು ಈಗ ಅದನ್ನ ಮಾಡತ್ತಿದ್ದೆ ಬ್ರೋ. ನಾ ಹೇಳ್ಕೊಟ್ನಲ್ಲ. ಯಾರು ನೀ? ಅಣ್ಣ ಲಾಗ್ ಮಾಡೋಕ್ಕಿಂತ ಮೊದಲು ನಾವು ಲಾಗ್ ಮಾಡಕ್ ಆದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಬ್ರೋ. ನೆವರ್ ಬ್ರೋ. ಮೇನ್ ಥಿಂಗ್ ಅಣ್ಣಂದ 17 ಐತ್ಲಾ, ಅದಕ್ಕ ರೂಢಿ ಮಾಡ್ಕೊಂಡ. ನಾವು ಬಡ್ರದೀವನ ನಮ್ಮ ಮನ್ಯಾಗ ಕೊಡ್ಸಿಲ್ಲ ಅಣ್ಣ. ಗೊಬ್ರು ಅಣ್ಣ ಕುದುರೆ ಮುಖ ಪೂರಾ ತೋರಿಸ್ತೀವಿ ನಾವು ನಿಮಗೆ. ಅಲ್ಲೇ ಮನ್ಯಾಗ ಕುಂತು ಬಿಡ್ರಿ ನೀವು. ಒಂದ್ ಚಾ ತಗೋರಿ. ಚಾ ಒಂದ್ ಕಪ್ ಚಾ, ಒಂದ್ ಪ್ಲೇಟ್ ಬಜ್ಜಿ ತಗೊಂಡ ನಮ್ ಲಾಗ್ ನೋಡಿ ಪೂರಾ ಲಾಗ್ ನೋಡ್ರಿ. ಮುಗಿದ ಹೊತ್ತು ನಿಮಗೆ ಕುದುರೆ ಮುಖದ ದರ್ಶನ ನಾವು ಮೊಬೈಲ್ ಮಾಡ್ತಿರ್ತೀವಿ. ಪೂರಾ ಕುದುರೆ ಮುಖ. ಬಟ್ ದ ಮೇನ್ ರೀಸನ್ ಲೈಕ್ ಮಳೆಗಾಲದಾಗ ಎದಕ್ ಟ್ರಿಪ್ ಹೊಡಿಬೇಕಂದ್ರ ಈ ನೇಚರ್, ಆ ಫಾಗಿ ವ್ಯೂಗಳನ್ನ ಕರೆಂಟ್ ಕಣ್ಣಾರೆ ನೋಡ್ಬೇಕು, ಮೊಬೈಲ್ದಾಗ ನೋಡುದು ಅಲ್ಲ. ನಮ್ಮ ಕಣ್ಣಿನ ಲೆನ್ಸ್ ಭಾಳ ಚಲೋ. ಅದನ್ನ ಇಂಪಾರ್ಟೆಂಟ್. ಆ ಸ್ಟೋರೇಜ್ ನೀವು ಮೊಬೈಲ್ ಸ್ಟೋರೇಜ್ ಜಾಸ್ತಿ ಮಾಡ್ಕೊಳಕ್ಕಿಂತನೂ ನಮಗೆ ಕಣ್ಣದಲ್ಲ ಇದ್ರ ಸ್ಟೋರೇಜ್ ಭಾಳ ಐತಿ. ಅದನ್ನ ಅದ್ರಾಗ ಕ್ಯಾಪ್ಚರ್ ಮಾಡ್ಕೋಬೇಕು. ಕ್ರೇಜಿ ಇರ್ತದ, ಕ್ರೇಜಿ. ಜೀವ ಯಾವ ಹೋಗ್ತೈತಿ ಗೊತ್ತಾಗೋದಿಲ್ಲ. ಬಟ್ ಆ ಹೋಗೋಕ್ಕಿಂತ ಮೊದಲು ಒಂದ್ಸತಿ ಕುದುರೆ ಮುಖ ಬರ್ರಿ. ಕಾಯ್ಸು ಕಾಯ್ಸು ಕಾಯ್ಸು, ಇದುವೇ ಕುದುರೆ ಮುಖದ ಪಾಗು. ಕಾಯ್ಸು ನೋಡ್ರಿ, ಕಾಯ್ಸು. ಅಲ್ಲ, ಅದು ಕೈಸು ಅನಿಸ್ಲಿಲ್ಲ, ಐಸು ಅಂತ. ಗಂಗಾ ಮೂಲ, ಇಲ್ಲಿ ಗಂಗಾ ಮೂಲದ ಕಲ್ಲು ಐತಿ. ಇತ್ತಾಗ ನೇಚರ್ ಗಾಂಡಗಾಬ್ರೈತಿ. ಗೈಸ್ 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 ಈಗ ಕುದುರೆ ಮುಖ ಘಾಟ್ ಅರ್ಧ ಹಚ್ಚಿವಿ. ಅರ್ಧ ದಾರ್ಯಾಗ ಒಂದು ವಾಟರ್ ಫಾಲ್ಸ್ ಇದೆ. ಇದು ಕ್ರೇಜಿ ವಾಟರ್ ಫಾಲ್ಸ್. ಡ್ಯಾಮೇಜ್
ಅದ ಮಾನಸಿಕ ಮಾಡಿಬಿಟ್ರೆ ನಮಗೆ. ನಾವ್ ಅನ್ಕೊಂಡಿದ್ವಿ ಅಂಕಲ್ ನಮ್ ಜೊತೆ ಒಂದು ಫೋಟೋ ತಕ್ಕೋತಾರಂತ. ಅಂಕಲ್ ಸೈಡ್ ಸರಿ ಮಾರ್ಯ ವಿಡಿಯೋದಾಗ ಬರ ಫೋಟೋದಾಗ ಬರತ್ತ. ನಾಳೆ ಯೂಟ್ಯೂಬ್ ಹೌದು. SLC ಬರ್ದಿರೋದು ಇವತ್ತು 2026 ಅಪ್ರಾಕ್ಸಿಮೇಟ್ಲಿ 30 years. ಇನ್ನೊಂದು ವೆಹಿಕಲ್ ಬಂದಿಲ್ಲ, ಅವ್ರು ಮಿಸ್ ಆಗೋದ್ರಿಂದ 5 ಮೆಂಬರ್ಸ್ ಬರ್ಲಿಲ್ಲ. ಎಲ್ಲ ಫ್ರೆಂಡ್ಸ್ ಒಂದು 10 ಮೆಂಬರ್ಸ್ ಇದೀವಿ ನಾವು. ಅಲ್ಲ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಇದ್ರು ಮಾತ್ರ ಬರೋದಿಲ್ಲ. ಕುದುರೆ ಮುಖಕ್ಕೆ ಹೋಗ್ಕೊಂಡು ಮಾತ್ರ ಮಳಿ ಜಾಸ್ತಿ ಐತಂತಾರ. SSLC ಇಂದ ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಿದ್ರು. ಅದು ಹೋಗಿದ್ದೆ ಯಾವಾಗ ಗೊತ್ತಾ? ಡಿಗ್ರಿ ಮುಗಿದ ಮೇಲೆ, ಎಲ್ರು ಜಾಬ್ ಹೋದ್ಮೇಲೆ. ಇಲ್ಲ, ನಾವು ವೀಕ್ಲಿ ಟ್ವೈಸ್ ರೈನ್ ಇದೆ ಅಂತ ಈ ಕಡೆ ಬಂದಿದ್ದ. ಈಗ ಕ್ರೇಜಿ ಇರತ್ತ ವೆದರ್. ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ಇದೆ ತುಂಬಾ. ಬಾಯ್ 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 ಫ್ರೆಂಡ್ಸ್. ರಾಕೆಟ್ ಇಲ್ಲಿ ಗೊತ್ತಿಲ್ದ ನಾವು ಹಂಟರ್ ಕಮ್ಯುನಿಟಿ ಸಿಕ್ಕೈತೆ ನೋಡಿ. ಹಂಟರ್ ಮೊದ್ಲಿಂದ ಎಷ್ಟು ಏನಂತಿರ್ಬೇ ಎರಡು ಮಾತು. ಪ್ರಶಾಂತವಾದ ವಾತಾವರಣದಲ್ಲಿ ನಾವಿವಾಗ ನಮ್ಮ ಅಂಬಾರಿಯ ಜೊತೆಗೆ ಪಯಣ. ಅಂಬಾರಿ ಜೊತೆ ಹಿಂದೆ ಒಂದು ಬಾಯ್ ಚಲೋ ಗೈಸ್, ಬಾಡಿ ಶೇಮ್ ಮಾಡಕತ್ತ. ಇದ್ರ ಬಗ್ಗೆ ನಾವು ಖಂಡಿಸ್ತೀವಿ. ಬಾಡಿ ಶೇಮಿಂಗ್ ಬ್ರೋ ಇಸ್ ಮೊದ್ಲ ಜಿಮ್ದಾರ ಕರೆ ವಿವಾದಾತ್ಮಕ ಹೇಳಿಕಾತೈತಿ. ಈಗ ಏನ್ ಹೇಳ್ತೀನಿ ಕೇಳ್ರಿ. ಅನ್ನ ಬಾಳ ದಿನದಿಂದ ಒಂದು ಜಿಮ್ ಮ್ಯಾಗಿಂದವ್ರು ಅದು ಇಂಟೆನ್ಷನ್ ಅಲ್ಲ, ಹಿಂಗ ನಾನು ಏನ್ ಇಂಟೆನ್ಷನ್ ಅದು ಬೇರೆ ಲೈಕ್ ಏನಂತಾರ ನಂದೇನ ಜಿಮ್ ಗರಡಿ ಮನೆನ ನಾ ಅದನ್ನ ಹೇಳಕ್ ಹೋದ್ನಿ. ಇವ್ರ ಅಫೆಂಡ್ ಆದ್ರೆ ಅಫೆಂಡ್ ಅನ್ನೋಕ್ಕಿಂತ ಸ್ವಲ್ಪ ಮಾತುಗಳು ಸ್ಲಿಪ್ ಅದು ಅಷ್ಟ, ಬೇರೆದೇನಿಲ್ಲ. ಯಾಕಂದ್ರೆ ಅವ್ನ ದೋಸ್ತ್ ಈಗ ನಾನು ಜಿಮ್ ಮಾಡ್ತೀನಿ ಆಲ್ಮೋಸ್ಟ್ 4-5 ವರ್ಷದಿಂದ ಮಾಡಾಕತ್ತೀನಿ. ಪೌಡರ್ ಡಬ್ಬಿ ಅನ್ನೋಕ್ಕಿಂತ ಪೌಡರ್ ಡಬ್ಬಿ ತಗೊಂಡ್ರು ಎಷ್ಟು ಹರಿತೈತ್ ನಮಗ ಗೊತ್ತ, ಅನ್ನ ಗೊತ್ತಿಲ್ಲ. ಅದಕ್ಕೆ ಅನ್ನ ಏನೇನೋ ಮಾತಾಡಿದ ಮಾನಸಿಕ ಅವ್ರಿಗೆ. ಅದಕ್ಕೆ ಅದಾದ್ಮೇಲೆ ಭಾಳ ಚಲೋ ದೋಸ್ತಿ ಆದ್ವಿ. ಸೊ ಒಂದ್ ಹೇಳಿ ನಾವು ನಿನ್ನೆ ಜಿಮ್ಮಿಗೆ ಕರೆಸಿ ಒಂದ್ ಡಂಬಲ್ ಸೆಪ್ಷನ್ ಗೊತ್ತಾತ ಅವಂಗು. ಬೇಕಾದ್ರೆ ನೋಡ್ರಿ ದಪ್ಪ ಚಲೋ ಮುಂದೆ ಹೋಗೋಣ. ಗೈಸ್ ಲಿಟ್ರಲಿ ವ್ಯೂ ಹೆಂಗ್ ಕಾಣತೈತಿ ಗೊತ್ತಾ? ಅಲ್ಲಿ ನೋಡಲ್ಲಿ ಯಾರೋ ಆ ಗುಡ್ಡಕ್ಕೆಲ್ಲ ಬೆನ್ನಿ ತುಂಬ್ಯಾರೇನೋ ಅನ್ನುವಂಥರ ಫೀಲ್ ಆಗತೈತಿ. ಬೆನ್ನಿ ಕದಿಯೋ ಕಳ್ಳ ನಾನ ಆಗ್ಬೇಕನ್ನೋ ಒಂದು ಮನಸ್ಸು ನನ್ನಲ್ಲಿ ಆಗತೈತಿ. ಕ್ರೇಜಿ ಬ್ರೋ, ಕುದುರೆ ಮುಖ. ಅಂತೂ ಕನ್ಫರ್ಮ್ ಆಗೈತಿ ನಾವು 500 ರೂಪಾಯಿ ದಂಡ ಕಟ್ಟೋದು. ಸೊ ಯಾಕೆ ತಲೆ ಕಟ್ಸ್ಕೊಳ್ಳೋದ? ಹೆಂಗಿದ್ರು ದಂಡ ಕಟ್ತೀವಿ, ತಿರುಗಿ ಆಡೋನು, ನೋಡ್ಕೊಳ್ಳೋನು ಅಂತ ಹೋಗೋನು. ನಂಗೆ ಈ ವ್ಯೂ ನೋಡಿದ ತಕ್ಷಣ ಏನು ಫೀಲ್ ಆಗತೈತಿ ಗೊತ್ತು? ಸಣ್ಣಾಗಿರ್ತಾ ನಮ್ಮ ತಲೆಯಾಗ ನೇಚರ್ದು ಚಿತ್ರ ಬಿಡಿಸು ಅಂದ್ರೆ ಏನೊಂದು ಫೀಲ್ ಇರ್ತಿತ್ಲ. ಆಚೆ ಕಡೆ ಒಂದು ಗುಡ್ಡ, ಈಚೆ ಕಡೆ ಒಂದು ಗುಡ್ಡ, ನಡವಾರ್ಕಿಂದ ನದಿ, ಇಲ್ಲಿ ಒಂದು ಸಣ್ಣ ಮನಿ ಮತ್ತು ಒಂದು ಮನುಷ್ಯ ಅಷ್ಟ. ಈ ಎಂಟಿ ಅನ್ಸತೈತಿ. ಇಲ್ಲಂದ್ರೆ ಪರಿಪೂರ್ಣವಾದ ನಮ್ಮ ಪರಿಕಲ್ಪನೆ ಇಲ್ಲೇ ಐತಿ. ವಾಟರ್ಸ್ಗಳು ಸೆಕ್ಟರ್ ಬೈದು ಸೆಕ್ಟರ್ 2. ಗಣಿಗಾರಿಕೆಯಲ್ಲಿ ನಡೀತಾ ಇದ್ರ ಈ ಜಾಗ ಹೆಂಗಿರ್ತೈತಿ ಗೊತ್ತು? ಜನ ಜಂಗುಳಿಯಿಂದ ಒಂಥರ ಆದ್ರೆ ಈಗ ಎಲ್ಲ ಪಾಳು ಬಿದ್ದ ಹಾಳು ಕೊಂಪೆಯಾಗಿ ನಿಂತೈತಿ. It's cold ಇದೆ. ಕ್ರೇಜಿ. ಬಾ. ಗಾಡಿಗೆ ಹೋಗ್ಕೊಂಡು
ಇವು ಮೊದ್ಲಿನ ಎಲ್ಲ ಮೀಟರ್ಗಳು ಅದಾವ ಏನ ಮೀಟರ್ ರಿಟರ್ನ್ ಮಾಡಿ ಇವೆಲ್ಲ ನಾವು ಯಾರ್ದಾರ ವ್ಲಾಗ್ಸ್ದಾಗ ಯಾರು ವಿಡಿಯೋ ಬಿಟ್ಟಿದ್ದು ಇನ್ಸ್ಟಾಗ್ರಾಮ್ದಾಗ ನೋಡ್ತಿದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ನೋಡಿದ್ಮೇಲೆ ಖರೇನ ಫೀಲ್ ಆಗ್ತೈತಿ. ಮೊದ್ಲಿನ ಮಂದಿ ಹೆಂಗಿರ್ತಿದ್ರ ಆ ಡಿಫ್ರೆನ್ಶಿಯೇಟ್ ಎಕ್ಸ್ಪ್ರೆಸ್ ಲೈಕ್ ನಾರ್ಮಲ್ ಇಮ್ಯಾಜಿನೇಷನ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲವೇ. ಆ್ಯಂಡ್ ಇಲ್ಲಿರುವಂಥ ಪೈಪ್ಗಳು ಮೊದ್ಲು ಮೇನ್ ಥಿಂಗ್ ಅವಾಗೆಲ್ಲ ಇಲ್ಲಿ ಮಂದಿ ತುಂಬಿದ್ರು, ಈಗ ಒಬ್ರು ಮಂದಿ ಇಲ್ಲ. ಆ್ಯಂಡ್ ಈಗ ಜಸ್ಟ್ ಅದು ನಾವು ಏನು ರೂಮ್ಗಳು ನೋಡಿದ್ವಲ್ಲ ಅದು ಸೆಕ್ಟರ್ 2 ರೂಮ್ಗಳು. ಸೊ ಅದೇ ರೀತಿ ಎಷ್ಟು ಸೆಕ್ಟರ್ ಇರ್ಬೋದಿಲ್ಲ. ಹಾಂ, ಆ್ಯಂಡ್ ಇವತ್ತು ಪೂರ ಖಾಲಿ ಐತಿ, ಒಬ್ರಿಲ್ಲ. ಎಲ್ಲ ಒಳಗೆಲ್ಲ ಮರ ಗಿಡ ಪಕ್ಷಿ ಪ್ರಾಣಿಗಳೆಲ್ಲ ಮನೆಗಳು ಮಾಡ್ಕೊಂಡ್ಬಿಟ್ಟು ಅದ್ರಾಗ. ಬಟ್ ನೋಡ್ಬೇಕಿತ್ತು ಒಂದತೆ ನೀವು ಇಷ್ಟು ದೊಡ್ಡ ಸಮೃದ್ಧ ಸಾಮ್ರಾಜ್ಯ. ಆ್ಯಂಡ್ ಎಲ್ಲರೂ ಬಂದು ಫೋಟೋ ತಕ್ಕೊಳ್ಳುವಂಥ ಒಂದು ಪ್ಲೇಸ್. ಗೈಸ್, ಕುದುರೆ ಮುಖ ಬಂದ ತಕ್ಷಣ ಎಲ್ಲರಿಗೂ ಇಲ್ಲಿ ಈ ಕುದುರೆ ಮುಖದ ಮುಂದೊಂದು ಫೋಟೋ ತಗೋಬೇಕಂತ ಆಸೆ ಇರ್ತೈತಿಲ್ಲ. ಇವತ್ತು ನಮ್ಮ ಪಯಣನೂ ಅಲ್ಲೇ ಬಂದೈತಿ. ಭಯ್ಯ ದಾವಣಗೆರೆ ಅಂತ ಬಾಯ್ ಬ್ರೋ. ಚಾ ಚಾ ಮಚ್ಚ, ನಾವು ಈ ಜಾಗ ಬಂದಿದ್ದಿಲ್ಲ. ನಂಗೆ ಈ ಜಾಗ ಹೆಂಗೆ ಗೊತ್ತು ಐ ಥಿಂಕ್ 2021 ಒಳಗೆ ನಾ ಮತ್ತು ನನ್ನ ಫ್ರೆಂಡ್ಸ್ ಬಂದಿದ್ವಿ, ನಮ್ಮ ಊರನವ್ರು. ಅವಾಗ ಅಲ್ಲಿ 2 ಜನ ಹುಡುಗಿಯರಿದ್ರು. ಅವ್ರ ಅಣ್ಣ ಇಲ್ಲಿ ಒಳಗೆ ಹೋಗಿ ನೋಡ್ಕೊಂಬರ್ರಿ, ನಮ್ದು ಪ್ರೈವೇಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ನೇಚರ್ ಚಂದ ಐತಿ ನೋಡ್ಕೊಂಬರ್ರಿ ಅಂದ್ರು. ಅವಾಗ ಗೊತ್ತಿತ್ತು ಹುಡುಗಿಯಾರ ಅಂದಿದ್ದಕ್ಕೆ ನೆನಪು ಹಾಂ. ಎಲ್ಲರೂ ನೆನಪಿರ್ತೀರಿ ನಾವು ಎಲ್ಲರೂ ನೆನಪಿರ್ತೀರಿ ಹುಡುಗಿಯಾರ ಇಲ್ಲ ನಾವ ಇಲ್ಲೊಂದು ರೀಲ್ ಮಾಡಿದ್ದೀವಿ. ಯಾವ್ದು ಹೇಳು, ಆ ನವಗ್ರಹ ಐತ್ಲಾ, ನವಗ್ರಹ ಆ ರೀಲ್ ಮಾಡಿದ್ದೀವಿ ಇದೇ ಬ್ರಿಡ್ಜ್ ಮೇಲೆ. ಗೈಸ್ ಏನಂತೀರಾ ಗೈಸ್, ನೀವು ಕುದುರೆ ಮುಖದಿಂದ ಕಳಸ ಹೋಗ್ಬೇಕಾದ್ರೆ ಆನ್ ದ ವೇ ನಡು ದಾರ್ಯಾಗ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗ್ತೈತಿ. ಆಚೆ ಕಡೆ ಅವ್ರ ಅಡಿಕೆ ತೋಟಕ್ಕೆ ಹೋಗಕ್ಕೆ ಮಾಡ್ಕೊಂಡಿರೋ ಒಂದು ಪ್ರೈವೇಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ನಾವು ಇವಾಗ ಅದರ ಮೇಲೆ ನಡೀತಾ ಇದ್ದೀವಿ ಗೈಸ್. ಕುದುರೆ ಮುಖದಲ್ಲಿ ಒಂದು ಗುಟುಕು ಕಾಫಿ, 2ನೇ ಗುಟ್ಟಕ್ಕೆ ಬೇರೆ ಕಡೆ ಗ್ಲಾಸ್. ಚುಟುಕು ಮಾತು ಗುಟುಕು ಕಾಫಿ, ಕುದುರೆ ಮುಖದ ಸೌಂದರ್ಯದ ನಡುವೆ. ಆಹಾ, ಸ್ವರ್ಗಕ್ಕೆ ತಗೊಂಡ್ರಿ ನಡುವೆ. ಅಲ್ಲಿ ಕೆಸರಗದೆ ಆಟ ಚಲಾಗಿತ್ತು ನೋಡ್ರಿ.